ನಮಸ್ಕಾರ. ಸಿಂಹರಾಶಿಯವರಿಗೆ ಏಪ್ರಿಲ್ 2026ರ ಮಾಸಿಕ ಭವಿಷ್ಯಕ್ಕೆ ಸ್ವಾಗತ. ಈ ತಿಂಗಳು ತುಂಬಾನೇ ಮಹತ್ವದ್ದು, ಯಾಕಂದ್ರೆ ಇದರಲ್ಲೇ ಸವಾಲುಗಳು ಮತ್ತು ಅವಕಾಶಗಳು ಎರಡೂ ಒಟ್ಟೊಟ್ಟಿಗೆ ಬರ್ಲಿವೆ. ಹಾಗಿದ್ರೆ ಬನ್ನಿ, ಈ ಬದಲಾವಣೆಯ ತಿಂಗಳು ಸಿಂಹರಾಶಿಯವರಿಗೆ ಏನೆಲ್ಲ ತರಲಿದೆ ಅಂತ ವಿವರವಾಗಿ ನೋಡೋಣ. ನೋಡಿ, ಈ ಒಂದು ವಾಕ್ಯ ಇದೆಯಲ್ಲ, ಇದು ಇಡೀ ತಿಂಗಳ ಸಾರಾಂಶವನ್ನೇ ಹೇಳ್ಬಿಡತ್ತೆ. ಸಿಂಹರಾಶಿಯವರ ನಾಯಕತ್ವದ ಗುಣಕ್ಕೆ ಇದೊಂದು ರೀತಿಯ ಪರೀಕ್ಷೆಯ ಸಮಯ ಅಂತನೇ ಹೇಳ್ಬಹುದು. ಜವಾಬ್ದಾರಿಗಳು ಹೆಚ್ಚಾಗ್ತವೆ, ಹೌದು, ಆದ್ರೆ ಆ ಸವಾಲುಗಳೇ ವ್ಯಕ್ತಿತ್ವವನ್ನ ಇನ್ನಷ್ಟು ಬಲಪಡಿಸ್ತವೆ. ಕೊನೆಗೆ ಪಟ್ಟ ಶ್ರಮಕ್ಕೆ ತಕ್ಕ ಗೌರವ ಮತ್ತು ಮನ್ನಣೆ ಖಂಡಿತವಾಗಿಯೂ ಸಿಗಲಿದೆ. ಹಾಗಿದ್ರೆ ಈ ತಿಂಗಳು ಇಷ್ಟೊಂದು ಬದಲಾವಣೆಗಳನ್ನು ತರುವುದರ ಹಿಂದಿನ ಕಾರಣವಾದರೂ ಏನು? ಆ ಶಕ್ತಿಯ ಮೂಲ ಯಾವುದು? ಅದುವೇ ಗ್ರಹಗಳ ಸಂಚಾರ. ಸೂರ್ಯ, ಬುಧ, ಶುಕ್ರನಂತಹ ಪ್ರಮುಖ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸೋದ್ರಿಂದ ಈ ತಿಂಗಳ ಭವಿಷ್ಯ ರೂಪುಗೊಳ್ಳುತ್ತೆ. ಬನ್ನಿ, ಮೊದಲು ಅದನ್ನೇ ಅರ್ಥ ಮಾಡ್ಕೊಳ್ಳೋಣ. ಈ ಟೈಮ್ಲೈನ್ ನೋಡಿ, ಇದು ಈ ತಿಂಗಳ ಕಥೆಯನ್ನ 2 ಭಾಗಗಳಲ್ಲಿ ಸ್ಪಷ್ಟವಾಗಿ ತೋರಿಸುತ್ತೆ. ತಿಂಗಳ ಮೊದಲಾರ್ಧ, ಅಂದ್ರೆ ಏಪ್ರಿಲ್ 10ರ ಆಸುಪಾಸಿನಲ್ಲಿ ಬುಧನ ಚಲನೆಯಿಂದ ಮಾತುಕತೆಯಲ್ಲಿ ಸ್ವಲ್ಪ ಏರುಪೇರಾಗಬಹುದು. ಆದ್ರೆ ಕಥೆಯಲ್ಲಿ ದೊಡ್ಡ ತಿರುವು ಸಿಗೋದು ಏಪ್ರಿಲ್ 14ರ ನಂತರ. ಸಿಂಹರಾಶಿಯ ಅಧಿಪತಿಯಾದ ಸೂರ್ಯನೇ ತನ್ನ ಉಚ್ಚ ಸ್ಥಾನಕ್ಕೆ ಬರ್ತಾನೆ. ಅಂದ್ರೆ ತಿಂಗಳ 2ನೇ ಭಾಗದಲ್ಲಿ ಅಧಿಕಾರ, ಆತ್ಮವಿಶ್ವಾಸ ಮತ್ತು ಯಶಸ್ಸು ಹೆಚ್ಚಾಗಲಿದೆ. ಸರಿ, ಈ ಗ್ರಹಗಳ ಬದಲಾವಣೆಗಳು ವೃತ್ತಿ ಮತ್ತು ವ್ಯಾಪಾರದ ಮೇಲೆ ಹೇಗೆ ಪರಿಣಾಮ ಬೀರುತ್ತವೆ? ಯಾಕಂದ್ರೆ ನಮ್ಮ ದೈನಂದಿನ ಜೀವನದಲ್ಲಿ ಇದು ತುಂಬಾನೇ ಮುಖ್ಯ ಅಲ್ವಾ? ಬನ್ನಿ, ಆ ಒತ್ತಡವನ್ನು ಒಂದು ಅವಕಾಶವನ್ನಾಗಿ ಹೇಗೆ ಪರಿವರ್ತಿಸಿಕೊಳ್ಬೋದು ಅಂತ ನೋಡೋಣ. ವೃತ್ತಿ ಜೀವನದಲ್ಲಿ ಈ ತಿಂಗಳು ಒಂದು ರೀತಿಯ ದ್ವಂದ್ವ ಇರುತ್ತೆ. ಒಂದ್ಕಡೆ ನೋಡಿದ್ರೆ ಮ್ಯಾನೇಜ್ಮೆಂಟ್ನ ನಿರೀಕ್ಷೆಗಳು ಹೆಚ್ಚಾಗಬಹುದು, ಕೆಲ್ಸದ ಒತ್ತಡ ಜಾಸ್ತಿ ಆಗಬಹುದು. ಆದರೆ ಇನ್ನೊಂದ್ ಕಡೆ ಇದೇ ಸಮಯದಲ್ಲಿ ತಮ್ಮಲ್ಲಿರುವ ವಿಶಿಷ್ಟ ಪ್ರತಿಭೆಯನ್ನು ಪ್ರದರ್ಶಿಸಲು ಮತ್ತು ನಾಯಕತ್ವದ ಗುಣಗಳನ್ನು ತೋರಿಸಲು ಅತ್ಯುತ್ತಮ ವೇದಿಕೆ ಸಿಗುತ್ತೆ. ಹಾಗಾಗಿ ಬಂದ ಅವಕಾಶವನ್ನು ಸರಿಯಾಗಿ ಬಳಸ್ಕೊಳ್ಳುವುದು ಬಹಳ ಮುಖ್ಯ. ಇನ್ನು ವ್ಯಾಪಾರಸ್ಥರ ವಿಷಯಕ್ಕೆ ಬಂದ್ರೆ ಇದು ಸ್ಟ್ರಾಟಜಿಕ್ ಪ್ಲಾನಿಂಗ್ಗೆ ಹೇಳಿ ಮಾಡಿಸಿದ ಸಮಯ. ಹೊಸ ಪಾಲುದಾರಿಕೆಗಳ ಬಗ್ಗೆ ಯೋಚಿಸಬಹುದು. ಆದರೆ ಒಂದು ಎಚ್ಚರಿಕೆ, ಯಾವುದೇ ಕಾರಣಕ್ಕೂ ಭಾವನಾತ್ಮಕವಾಗಿ ಯೋಚಿಸಿ ದೊಡ್ಡ ಸಾಲ ಅಥವಾ ರಿಸ್ಕ್ ತೆಗೆದುಕೊಳ್ಳಬೇಡಿ. ಪ್ರತಿಯೊಂದು ನಿರ್ಧಾರದಲ್ಲೂ ತರ್ಕ ಇರ್ಲಿ, ಅವಸರ ಬೇಡ. ವೃತ್ತಿ ಜೀವನದಲ್ಲಿ ಏನೇ ಆದರೂ ಅದರ ನೇರ ಪರಿಣಾಮ ನಮ್ಮ ಹಣಕಾಸಿನ ಸ್ಥಿತಿಯ ಮೇಲೆ ಆಗೇ ಆಗತ್ತೆ ಅಲ್ವಾ? ಹಾಗಿದ್ರೆ ಈ ತಿಂಗಳು ಆದಾಯ ಮತ್ತು ಖರ್ಚುಗಳ ನಡುವಿನ ಆ ಸಮತೋಲನ ಹೇಗಿರಲಿದೆ ಅಂತ ನೋಡೋಣ ಬನ್ನಿ. ಈ ಚಾರ್ಟ್ನ ಒಮ್ಮೆ ನೋಡಿ. ಇಲ್ಲಿ ಆದಾಯ ಸ್ಥಿರವಾಗಿರುತ್ತೆ ಅಥವಾ ಸ್ವಲ್ಪ ಉತ್ತಮವಾಗಬಹುದು, ಆದ್ರೆ ಖರ್ಚುಗಳು ಮಾತ್ರ ಗಮನಾರ್ಹವಾಗಿ ಹೆಚ್ಚಾಗುತ್ತಿವೆ. ಇದರರ್ಥ ಸರಿಯಾದ ಹಣಕಾಸಿನ ಯೋಜನೆ ಇಲ್ಲದೆ ಹೋದ್ರೆ ತಿಂಗಳ ಕೊನೆಯಲ್ಲಿ ಸ್ವಲ್ಪ ಕಷ್ಟವಾಗಬಹುದು. ಹಾಗಾಗಿ ಎಚ್ಚರಿಕೆ ಅಗತ್ಯ. ಹಾಗಿದ್ರೆ ಈ ದುಡ್ಡು ಎಲ್ಲಿಗೆ ಹೋಗ್ತಿದೆ? ಹೆಚ್ಚಿನ ಖರ್ಚುಗಳು ಕುಟುಂಬದ ಅಗತ್ಯತೆಗಳು, ಮಕ್ಕಳ ಶಿಕ್ಷಣ ಅಥವಾ ಆರೋಗ್ಯದಂತಹ ಪ್ರಮುಖ ವಿಷಯಗಳಿಗೆ ಆಗೋ ಸಾಧ್ಯತೆಯಿದೆ. ಇದು ಒಳ್ಳೆಯ ವಿಷಯವೇ. ಆದ್ರೆ ಸಮಾಜದಲ್ಲಿ ಪ್ರತಿಷ್ಠೆಗಾಗಿ ಮಾಡೋ ಅನಗತ್ಯ ಖರ್ಚುಗಳನ್ನ ಸ್ವಲ್ಪ ನಿಯಂತ್ರಣದಲ್ಲಿಟ್ರೆ ಹಣಕಾಸಿನ ಸಮತೋಲನ ಕಾಪಾಡಿಕೊಳ್ಳೋದು ಸುಲಭವಾಗತ್ತೆ. ಹಣಕಾಸಿನ ವಿಚಾರಗಳು ಸಹ ಸಹಜವಾಗಿಯೇ ಕುಟುಂಬದ ಸಾಮರಸ್ಯದ ಮೇಲೂ ಪರಿಣಾಮ ಬೀರುತ್ತವೆ. ಹಾಗಾಗಿ ಈಗ ಕುಟುಂಬ ಸಂಬಂಧಗಳು ಮತ್ತು ವೈಯಕ್ತಿಕ ಆರೋಗ್ಯದ ಕಡೆಗೆ ಗಮನ ಹರಿಸೋಣ. ಈ 2 ಕ್ಷೇತ್ರಗಳಲ್ಲಿ ಈ ತಿಂಗಳು ತಾಳ್ಮೆ ಮತ್ತು ಕಾಳಜಿ ಬಹಳ ಮುಖ್ಯವಾಗುತ್ತೆ. ತಿಂಗಳ ಮೊದಲಾರ್ಧದಲ್ಲಿ ಸಂಬಂಧಗಳು ಸ್ವಲ್ಪ ಸೂಕ್ಷ್ಮವಾಗಿರಬಹುದು. ಸಣ್ಣಪುಟ್ಟ ಭಿನ್ನಾಭಿಪ್ರಾಯಗಳು ಬಂದಾಗ ಕಠಿಣ ಪದಗಳನ್ನು ಬಳಸುವುದನ್ನು ತಪ್ಪಿಸಿ. ಯಾರಾದರೂ ಕೆರಳಿಸಿದಾಗ ತಕ್ಷಣ ಪ್ರತಿಕ್ರಿಯಿಸೋ ಬದಲು ಒಂದು ಕ್ಷಣ ಮೌನವಾಗಿ ಯೋಚಿಸಿ ಮಾತನಾಡುವುದು ಉತ್ತಮ. ತಾಳ್ಮೆಯೇ ಸಂಬಂಧಗಳನ್ನು ಗಟ್ಟಿಗೊಳಿಸುವ ಮದ್ದು. ವೃತ್ತಿಪರ ಒತ್ತಡ ಇದೆಯಲ್ಲ, ಅದು ಆರೋಗ್ಯದ ಮೇಲೆ ಪರಿಣಾಮ ಬೀರದೇ ಇರಲ್ಲ. ಮಾನಸಿಕ ಒತ್ತಡದಿಂದ ತಲೆನೋವು, ನಿದ್ರಾಹೀನತೆಯಂತಹ ಸಣ್ಣಪುಟ್ಟ ಸಮಸ್ಯೆಗಳು ಕಾಣಿಸ್ಕೊಳ್ಬಹುದು. ಹಾಗಾಗಿ ಆರೋಗ್ಯಕ್ಕೆ ಮೊದಲ ಆದ್ಯತೆ ನೀಡಿ. ನಿಯಮಿತವಾಗಿ ತಪಾಸಣೆ ಮಾಡಿಸ್ಕೊಳ್ಳಿ. ಒತ್ತಡ ನಿರ್ವಹಣೆಗೆ ಧ್ಯಾನ ಅಥವಾ ವ್ಯಾಯಾಮದಂತಹ ಚಟುವಟಿಕೆಗಳು ಸಹಾಯ ಮಾಡುತ್ತವೆ. ಇನ್ನು ವಿದ್ಯಾರ್ಥಿಗಳು ಮತ್ತು ಉದ್ಯೋಗ ಹುಡುಕುತ್ತಿರುವವರ ಬಗ್ಗೆ ಮಾತಾಡೋಣ. ಅವರಿಗಾಗಿ ಇದೊಂದು ಕ್ರಿಯಾಶೀಲ ಮತ್ತು ಫಲಪ್ರದಾಯಕ ಸಮಯ. ಮಾಡಿದ ಪ್ರಯತ್ನಗಳಿಗೆ ತಕ್ಕ ಪ್ರತಿಫಲ ಸಿಗುವ ಸಾಧ್ಯತೆಗಳು ಹೆಚ್ಚಾಗಿವೆ. ವಿದ್ಯಾರ್ಥಿಗಳಿಗೆ ಇದು ತುಂಬಾನೇ ನಿರ್ಣಾಯಕ ಅವಧಿ. ಶಿಸ್ತುಬದ್ಧವಾಗಿ, ಸ್ಥಿರವಾಗಿ ಪ್ರಯತ್ನ ಪಟ್ರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದೊಡ್ಡ ಯಶಸ್ಸು ಸಿಗಬಹುದು. ಪಟ್ಟ ಪರಿಶ್ರಮಕ್ಕೆ ಖಂಡಿತವಾಗಿಯೂ ಉತ್ತಮ ಫಲಿತಾಂಶಗಳು ಸಿಗ್ತವೆ. ಕೆಲಸ ಹುಡುಕುತ್ತಿರುವವರಿಗೆ ಒಂದು ಸಿಹಿ ಸುದ್ದಿ ಇದೆ. ವಿಶೇಷವಾಗಿ ತಿಂಗಳ 2ನೇ ವಾರದ ನಂತರ ಉತ್ತಮ ಅವಕಾಶಗಳು ತೆರೆದುಕೊಳ್ಳಲಿವೆ.
ಈ ಅವಕಾಶಗಳು ಸ್ನೇಹಿತರು ಅಥವಾ ವೃತ್ತಿಪರ ಸಂಪರ್ಕಗಳ ಮೂಲಕ ಬರುವ ಸಾಧ್ಯತೆ ಹೆಚ್ಚು. ಆದ್ದರಿಂದ ರೆಸ್ಯೂಮ್ ಅಪ್ಡೇಟ್ ಮಾಡಿಟ್ಕೊಳ್ಳಿ ಮತ್ತು ಎಲ್ಲರೊಂದಿಗೆ ಸಂಪರ್ಕದಲ್ಲಿರಿ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಈ ತಿಂಗಳನ್ನು ಯಶಸ್ವಿಯಾಗಿ ನಿಭಾಯಿಸಲು ಸಹಾಯ ಮಾಡುವ ಕೆಲವು ಪ್ರಮುಖ ಸಲಹೆಗಳು ಮತ್ತು ಸರಳ ಪರಿಹಾರಗಳನ್ನು ನೋಡೋಣ. ಇದನ್ನೊಂದು ಕ್ರಿಯಾ ಯೋಜನೆ ಅಥವಾ ಆಕ್ಷನ್ ಪ್ಲಾನ್ ಅಂತಾನೆ ಪರಿಗಣಿಸಬಹುದು. ಕೆಲವು ವಿಷಯಗಳಲ್ಲಿ ತುಂಬನೇ ಜಾಗರೂಕರಾಗಿರಬೇಕು. ತಿಂಗಳ ಮೊದಲಾರ್ಧದಲ್ಲಿ ಮಾತುಕತೆಯಲ್ಲಿ ಎಚ್ಚರಿಕೆ ಇರ್ಲಿ. ಯಾವುದೇ ಡಾಕ್ಯುಮೆಂಟ್ಗೆ ಸಹಿ ಹಾಕುವ ಮುನ್ನ 2 ಬಾರಿ ಓದಿ. ಮನೆ ಅಥವಾ ಕೆಲಸದ ಸ್ಥಳದಲ್ಲಿ ಅಹಂಕಾರವನ್ನು ಬದಿಗಿಡಿ. ಈ ಸರಳ ಮುನ್ನೆಚ್ಚರಿಕೆಗಳು ಅನೇಕ ಅನಗತ್ಯ ತೊಂದರೆಗಳಿಂದ ಪಾರು ಮಾಡುತ್ತವೆ. ಇವು ಕೇವಲ ಪರಿಹಾರಗಳು ಮಾತ್ರವಲ್ಲ. ಈ ಸರಳ ದೈವಿಕ ಕ್ರಿಯೆಗಳು ನಮ್ಮ ಮನಸ್ಸಿನಲ್ಲಿ ಒಂದು ಧನಾತ್ಮಕ ಶಕ್ತಿಯನ್ನು ತುಂಬುತ್ತವೆ. ಸವಾಲುಗಳನ್ನು ಎದುರಿಸಲು ಬೇಕಾದ ಆತ್ಮವಿಶ್ವಾಸವನ್ನು ಹೆಚ್ಚಿಸಲು ಇವು ಖಂಡಿತವಾಗಿಯೂ ಸಹಾಯ ಮಾಡುತ್ತವೆ. ಏಪ್ರಿಲ್ ತಿಂಗಳು ಸವಾಲುಗಳೊಂದಿಗೆ ಆರಂಭವಾದರೂ ಅದು ಶಕ್ತಿ ಮತ್ತು ಅವಕಾಶಗಳೊಂದಿಗೆ ಕೊನೆಗೊಳ್ಳುತ್ತೆ. ವಿಶೇಷವಾಗಿ ಕೊನೆಯ 2 ವಾರಗಳಲ್ಲಿ ಸಿಂಹದಂತೆ ಇರುವ ಶಕ್ತಿ ಮತ್ತು ಆತ್ಮವಿಶ್ವಾಸದಿಂದ ಮುನ್ನುಗ್ಗಲು ಇದು ಸರಿಯಾದ ಸಮಯ. ಹಾಗಾದ್ರೆ ಈ ಶಕ್ತಿಯನ್ನ ಬಳಸಿ ತಮ್ಮ ಗುರಿಗಳನ್ನ ಸಾಧಿಸಲು ಸಿಂಹರಾಶಿಯವರು ಹೇಗೆ ಸಿದ್ಧರಾಗುತ್ತಾರೆ? ಯೋಚಿಸಿ.